ಹೈಕಮಾಂಡ್ ಹೊಡೆತಕ್ಕೆ ಪತರುಗುಟ್ಟಿದ್ದಾರೆ ಯತ್ನಾಳ್ಗೆ ದಿಲ್ಲಿಯಲ್ಲಿ ಹೈಕಮಾಂಡ್ ಚಾಟಿ ಬೀಸಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗಾಗಿ ಕಾದಿರುವಂತ ಯತ್ನಾಳ್ಗೆ ಈಗ ಶಾಕ್ ಎದುರಾಗಿದೆ. 4 ಆಪ್ತ ಶಾಸಕರ ಜೊತೆ ಯತ್ನಾಳ್ ಸಮಾಲೋಚನೆ. ವಿಜೇಂದ್ರ ಪರ ನಿಂತು ಸಂದೇಶವನ್ನ ರವಾನಿಸಿದ್ದಾರೆ ಬಿಜೆಪಿಯ ಹೈಕಮಾಂಡ್. ಬಿಜೆಪಿ ಹೈಕಮಾಂಡ್ ನಿಂದ ಯತ್ನಾಳ್ ಅಂಡ್ ಟೀಮ್ಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ವಿಜೇಂದ್ರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಬಿಜೆಪಿಯ ಹೈಕಮಾಂಡ್. ಎರಡನೆಯ ಯೋಚನೆ ಇಲ್ಲದೆ ವಿಜೇಂದ್ರಗೆ ಜೈ ಅಂದಿದ್ದಾರೆ. 1 ವರ್ಷ 1 ತಿಂಗಳಲ್ಲಿ ವಿಜೇಂದ್ರ ಮಾಡಿರುವಂತ ಕೆಲಸಕ್ಕೆ ಮೆಚ್ಚುಗೆಯನ್ನ ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಸಾಧನೆಗೆ ಬಿಜೆಪಿಯ ಹೈಕಮಾಂಡ್ ಪ್ರಶಂಸೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ ಪಿತೂರಿಗಳಿಗೆ ಬೆಲೆಯೇ ಕೊಡ್ತಾ ಇಲ್ಲ ಬಿಜೆಪಿಯ ಹೈಕಮಾಂಡ್. ವಿಜೇಂದ್ರರನ್ನ ದಿಲ್ಲಿಗೆ ಕರೆಸಿಕೊಂಡು ಬೆನ್ನು ತಟ್ಟಿರುವಂತಹ ನಾಯಕರು. ವಿಜೇಂದ್ರ ಭೇಟಿಯ ಬಳಿಕ ಯಡಿಯೂರಪ್ಪ ಜೊತೆ ಅಮಿತ್ ಶಾ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜ್ಯ ಬಿಜೆಪಿಯ ಒಳಮನೆಯ ಬೆಳವಣಿಗೆಗಳ ಕುರಿತು ಕಂಪ್ಲೀಟ್ ಮಾಹಿತಿಯನ್ನ ಪಡೆದಿದ್ರು. ಇನ್ನು ವಿಜೇಂದ್ರ ಬೆಂಬಲಕ್ಕೆ ನಿಂತಿರೋದಾಗಿ ಬಿಎಸ್ವೈಗೆ ಭರವಸೆಯನ್ನ ಕೊಟ್ಟಿದ್ರು ಬಿಜೆಪಿಯ ಹಿರಿಯ ನಾಯಕರು. ಈಗ ಯತ್ನಾಳ್ ವಿರುದ್ಧ ಯಾವುದೇ ಕ್ಷಣದಲ್ಲಿ ಕೂಡ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಚಾಟಿ ಬೀಸಲು ಬಿಜೆಪಿ ಹೈಕಮಾಂಡ್ ಫುಲ್ ರೆಡಿ ಆಗಿದ್ದಾರೆ. ಇನ್ನು ಬೀದಿ ಜಗಳ ಕೆಸರೆರಚಾಟಕ್ಕೆ ಬ್ರೇಕ್ ಹಾಕಲು ರೆಡಿ ಆಗಿದ್ದಾರೆ. ಇನ್ನು ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಶೈಲೇಂದ್ರ ಎಲ್ಲರಿಗೂ ಕೂಡ ಶಾಕ್ ಅನ್ನ ಕೊಡ್ತಿದ್ದಾರೆ. ರೆಬಲ್ ಟೀಮ್ ಅಲ್ಲಿರುವಂತಹ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ವಿರುದ್ಧವೂ ಕೂಡ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಬುಧವಾರದ ಒಳಗೆ ಯತ್ನಾಳ್ ಸಸ್ಪೆಂಡ್ ಸಾಧ್ಯತೆ. ಬಿಜೆಪಿಯ ಹೈಕಮಾಂಡ್ ಹೊಡೆತಕ್ಕೆ ಯತ್ನಾಳ್ ಈಗ ಫುಲ್ ಶಾಕ್ ಅಲ್ಲಿದ್ದಾರೆ. ಬಿಜೆಪಿಯ ಹೈಕಮಾಂಡ್ ನಿಂದ ಯತ್ನಾಳ್ ವಿರುದ್ಧ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಯಾಕೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಬಾರದು ಇವೆಲ್ಲದರ ಬಗ್ಗೆ ತಿಳಿಸ್ಲಿಕ್ಕೆ 10 ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದಾರೆ. ಅಷ್ಟರ ಒಳಗಡೆ ಅವರು ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು. ಹೈಕಮಾಂಡ್ ನಾಯಕರ ಭೇಟಿಗಾಗಿ ಕಾದಿದ್ದಂತ ಯತ್ನಾಳ್ಗೆ ಶಾಕ್ ಎದುರಾಗಿದೆ. ಇನ್ನು 4 ಆಪ್ತ ಶಾಸಕರ ಜೊತೆ ಯತ್ನಾಳ್ ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ. ಈ ಮೂಲಕವಾಗಿ ವಿಜೇಂದ್ರ ಪರ ನಾವಿದ್ದೇವೆ ಅನ್ನುವಂತ ಸಂದೇಶವನ್ನ ಹೈಕಮಾಂಡ್ ನೇರವಾಗಿ ರವಾನಿಸಿದ್ದಾರೆ. ಬಿಜೆಪಿಯ ಹೈಕಮಾಂಡ್ ನಿಂದ ಯತ್ನಾಳ್ ಅಂಡ್ ಟೀಮ್ಗೆ ಈಗ ಸ್ಪಷ್ಟ ಸಂದೇಶವನ್ನ ಕಳಿಸ್ತಿದ್ದಾರೆ. ಅಂದ್ರೆ ವಿಜೇಂದ್ರ ಪರವಾಗಿ ಗಟ್ಟಿಯಾಗಿ ನಾವಿದ್ದೇವೆ ಅನ್ನೋದಾಗಿ. ಯಾಕಂತಂದ್ರೆ ಎರಡನೆಯ ಯೋಚನೆ ಇಲ್ಲದೇನೆ ವಿಜೇಂದ್ರಗೆ ಜೈ ಅಂದಿದ್ದಾರೆ. 1 ವರ್ಷ 1 ತಿಂಗಳಲ್ಲಿ ವಿಜೇಂದ್ರ ಮಾಡಿರುವಂತಹ ಕೆಲಸಕ್ಕೆ ಬಿಜೆಪಿಯ ಹಿರಿಯ ನಾಯಕರು, ಹೈಕಮಾಂಡ್ ಸೇರಿದಂತೆ ಎಲ್ಲರೂ ಕೂಡ ಮೆಚ್ಚುಗೆ ಮತ್ತು ಪ್ರಶಂಸೆಯನ್ನ ಹೊರಗಾಕ್ತಿದ್ದಾರೆ. ಅದರ ನಡುವೆ ಯತ್ನಾಳ್ ಅಂಡ್ ಟೀಮ್ ಪಿತೂರುಗಳಿಗೆ ಬೆಲೆ ಕೊಡ್ತಾ ಇಲ್ಲ ಬಿಜೆಪಿಯ ಹೈಕಮಾಂಡ್ ಅನ್ನೋದು ತಿಳಿದು ಬರ್ತಾ ಇದೆ. ವಿಜೇಂದ್ರರನ್ನ ದಿಲ್ಲಿಗೆ ಕರೆಸಿಕೊಂಡು ಬೆನ್ನು ತಟ್ಟಿರುವಂತ ನಾಯಕರು. ಇನ್ನು ವಿಜೇಂದ್ರ ಭೇಟಿಯ ಬಳಿಕ ಯಡಿಯೂರಪ್ಪ ಜೊತೆ ಕೂಡ ಅಮಿತ್ ಶಾ ಮಾತುಕತೆಯನ್ನ ಆಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಫೈಟ್ಗಳು ಏನ್ ನಡೀತಾ ಇತ್ತು, ವಾಕ್ ಸಮರಗಳು, ನೇರ ಮಾತುಗಳು, ಇವೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ರು. ಈ ಮೂಲಕವಾಗಿ ವಿಜೇಂದ್ರ ಅವರ ಬೆಂಬಲಕ್ಕೆ ನಿಲ್ತೇವೆ ಅನ್ನೋದಾಗಿ ಬಿಎಸ್ವೈಗೆ ಭರವಸೆಯನ್ನ ನೀಡಿದ್ರು. ಈ ಮೂಲಕವಾಗಿ ಈಗ ಯತ್ನಾಳ್ ಅವರ ವಿರುದ್ಧ ಶೋಕಾಸ್ ನೋಟಿಸ್ ಅನ್ನ ಹೈಕಮಾಂಡ್ ಜಾರಿ ಮಾಡಿದ್ದಾರೆ. ಇದರಿಂದ ಯತ್ನಾಳ್ ವಿರುದ್ಧ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಈಗ ಚಾಟಿ ಬೀಸ್ಬಿಟ್ಟಿದ್ದಾರೆ ಬಿಜೆಪಿಯ ಹೈಕಮಾಂಡ್. ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಅವರ ಬೀದಿ ಜಗಳ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ. ಈ ಮೂಲಕವಾಗಿ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಶೈಲೇಂದ್ರ ಜೊತೆಯಲ್ಲಿ ಅರವಿಂದ್ ಲಿಂಬಾವಳಿ, ಇನ್ನು ರಮೇಶ್ ಜಾರಕಿಹೊಳಿ ವಿರುದ್ಧವೂ ಕೂಡ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಬುಧವಾರದ ಒಳಗೆ ಯತ್ನಾಳ್ ಸಸ್ಪೆಂಡ್ ಸಾಧ್ಯತೆ ಇದೆ.